वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु तत्पदा ब्रह्मानन्दं परमसुखदं केवलं ज्ञानमुक्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमजलं सर्वैः साक्षिभूतं भावातीतं त्रिगुणरहितं सद्गुरुं तन्नमामि। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। जयाता जनी जन्मनामान्तधाला जयानि सदा जानकी सर्वदा नाम कीर्ति नमस्कार ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ सद्गुरु श्री ब्रह्म चैतन्य महाराजರ सद्गुरु श्री ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಇಂದು ಶ್ರೀ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇಂದಿನ ಒಂದು ಸ್ವಾಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ತತ್ಪೂರ್ವದಲ್ಲಿ ಪ್ರತಿದಿನದಂತೆ 3 ಮಾಲೆ ಭಗವಂತನ ನಾಮಸ್ಮರಣೆ ಮಾಡಿ ಆಮೇಲೆ ನಮ್ಮ ಒಂದು ಸ್ವಾಧ್ಯಾಯವನ್ನು ಪ್ರಾರಂಭ ಮಾಡಿ.
जानकी जीवन स्मरण दे दे राम। ದೇಹಾಪರಿ ಚಾಲವೋನಿ ಪ್ರಪಂಚ ಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ नमस्कार त्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ श्री राम समर्थ सद्गुरु श्री ब्रह्म चैतन्य महाराजर सद्गुरु श्री ब्रह्मानंद महाराजर अनुग्रहದಿಂದ सद्गुरु श्री ब्रह्म चैतन्य महाराजರ ದಿವ್ಯ ಸಾನ್ನಿಧ್ಯದಲ್ಲಿ ಕಳೆದ ಅನೇಕ ದಿನಗಳಿಂದ ಸ್ವಾಧ್ಯಾಯ ಪ್ರಾರಂಭವಾಗಿದೆ. ಈಗ ವಿಶೇಷವಾಗಿ ಶ್ರೀ ಜ್ಞಾನೇಶ್ವರಿ ಓವಿ ರೂಪದಲ್ಲಿರ್ತಕ್ಕಂಥ ಒಂದು ಕನ್ನಡ ಅನುವಾದದ ಒಂದು ಗ್ರಂಥವನ್ನು ಪ್ರತಿ ದಿವಸ ನಾವು ವಾಚನ ಮಾಡಬೇಕು ಅನ್ನುವಂಥ ಒಂದು ಕಳಕಳಿಯಿಂದ ಪ್ರಾರಂಭ ಮಾಡಿದ್ದೀವಿ. ಈಗ 2 ದಿವಸ ಆದಮೇಲೆ ಇವತ್ತು 3ನೇ ದಿವಸ. ಪ್ರತಿ ದಿವಸ ಒಂದು 100 ಓವಿ ಓದಬೇಕು. ಕೊನೆಗೆ ಅದು ಅಧ್ಯಾಯ ಸಮಾಪ್ತಿಯಲ್ಲಿ ಅವು ಎಷ್ಟು ಓದುತ್ತಾವೋ ಅಷ್ಟು ಓದಬೇಕಾಗ್ತದೆ. ಆದ್ದರಿಂದ ಇವತ್ತು ಮೊದಲನೇ ಅಧ್ಯಾಯದ 3ನೇ ಭಾಗವನ್ನು ಅಂದರೆ 201ರಿಂದ 275ರವರೆಗಿನ ಓವಿಯನ್ನು ನಾವು ಇವತ್ತು ಶ್ರವಣ ಮಾಡೋಣ. ಆದ್ದರಿಂದ ಎಲ್ಲರೂ ಇದನ್ನು ಅತ್ಯಂತ ಲಕ್ಷ್ಯಪಟ್ಟು ಅತಿ ಮುಖ್ಯವಾಗಿ ಅತ್ಯಂತ ಶ್ರದ್ಧೆಯಿಂದ ಭಾವನೆಯಿಂದ ಇದನ್ನು ಶ್ರವಣ ಮಾಡಬೇಕು, ಓದಬೇಕು. ಶಕ್ತಿದಷ್ಟು ಮಟ್ಟಿಗೆ ಎಲ್ಲರೂ ಗ್ರಂಥವನ್ನು ಮುಂದಿಟ್ಟುಕೊಂಡು ಕೂತು ಶ್ರವಣ ಮಾಡುವುದರಿಂದ ಬಹಳಷ್ಟು ಮನನ ಆಗ್ತದೆ, ಹೆಚ್ಚಿಗೆ ಲಕ್ಷ್ಯ ಹೋಗ್ತದೆ. ಇಲ್ಲದೇ ಸ್ವಾಭಾವಿಕವಾಗಿಯೇ ನಮ್ಮ ಲಕ್ಷ್ಯ ಇರ್ತದೆ. ಏಕಾಗ್ರತೆಯಿಂದ ಗ್ರಂಥದ ಕಡೆಗೆ ನೋಡ್ಕೋತ ಓದಿದರೆ ಹೆಚ್ಚಿಗೆ ನಮಗೆ ಒಂದು ವಿಷಯದ ಮನನ ಆಗ್ತದೆ. ಅದರಿಂದ ಯಾರ ಕಡೆಗೆ ಗ್ರಂಥಗಳಿವೆಯೋ ಅವರು ಅವಶ್ಯವಾಗಿ ಗ್ರಂಥವನ್ನು ಇಟ್ಕೊಂಡು ಶ್ರವಣ ಮಾಡಬೇಕು. ಆಮೇಲೆ ಯಾರ ಕಡೆ ಗ್ರಂಥಗಳಿಲ್ಲ ಮತ್ತು ಅವರಿಗೆ ಗ್ರಂಥಗಳನ್ನು ಇಟ್ಕೊಂಡು ಓದಬೇಕು ಅನ್ನೋ ಅಪೇಕ್ಷೆ ಇದ್ದರೆ ಅವರು ಇಲ್ಲಿ ಹೇಳಿ ಹೆಬ್ಬಳ್ಳಿಯಿಂದ ಗ್ರಂಥ ತರಿಸಿಕೊಳ್ಳೋದಕ್ಕೆ ಅಡ್ಡಿ ಇಲ್ಲ. ಈಗ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. अलंकापुरी पुण्यभूमि पवित्र तिथे नांदतो ज्ञान राजा सुपात्र दया आठवीता महापुण्य राशि नमस्कार माझा सद्गुरु ज्ञानेश्वरासी सद्गुरुनाथ महाराज की जय. पुंडरीक वरदा हरिक श्री ज्ञानदेव तुकाराम पंढरीनाथ महाराज की
जय 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 रघुवीर समर्थ। निमित्तानि च पश्यामि विपरीतानि केशव न च श्रेयोनु पश्यामि हत्वा ಸ್ವಜನಮಾಹವೇ। ಹೇ ಕೇಶವ, ನನಗೆ ವಿಪರೀತ ಲಕ್ಷಣಗಳೇ ಕಾಣುತ್ತಿವೆ. ಯುದ್ಧದಲ್ಲಿ ಸ್ವಜನರನ್ನು ಸಂಹರಿಸಿದರೆ ನನಗೆ ಯಾವುದೇ ಶ್ರೇಯಸ್ಸು ಪ್ರಾಪ್ತವಾಗುವುದೆಂದು ಅನಿಸುವುದಿಲ್ಲ. ಕೊಲ್ಲುವುದೇ ಆದರೆ ಈ ಕೌರವರನ್ನು ಏಕೆ ಕೊಲ್ಲಬಾರದು? ಯುಧಿಷ್ಠಿರಾದಿಗಳನ್ನು ನಾವೆಲ್ಲರೂ ಸ್ವಜನ ಭಾವವನ್ನು ಹೊಂದಿರುವೆವು ಪರಸ್ಪರ. ಆದ್ದರಿಂದ ಬೆಂಕಿ ಹತ್ತಲಿ ಈ ಯುದ್ಧಾದಿಗಳಿಗೆ ಬೇಕಾಗಿಲ್ಲ. ಇದೆಲ್ಲವೂ ನನಗೆ ಏನು ಪ್ರಯೋಜನ? ನಮಗೆ ಈ ಮಹಾದೋಷದಿಂದ ಹೇ ದೇವ ವಿಚಾರ ಮಾಡಲು ನಾನಾ ರೀತಿಯಿಂದ ಕೆಡಕೆ ಆಗುವುದು ಯುದ್ಧದಿಂದ. ಆದರೆ ಇದನ್ನು ಬಿಡುವುದರಿಂದ ಏನಾದರೂ ಲಾಭವಾಗುವುದು. ನಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ಏಷಾಮರ್ಥೆ ಕಾಂಕ್ಷಿತನ್ನೋ ರಾಜ್ಯಂ ಭೋಗ ಸುಖಾನಿ ಚ ಕೈಮೇ ಅವಸ್ಥಿತಾ ಯುದ್ಧೇ ಪ್ರಾಣಾನ್ ತ್ಯಕ್ತ್ವಾ ಧನಾನಿ ಚ ಆಚಾರ್ಯಾ ಪುತ್ರಾಃ ತಥೈವ ಚ ಪಿತಾಮಹಾಃ ಮಾತುಲಾ ಶ್ವಶುರಾಃ ಪೌತ್ರಾಃ ಶಾಲಾ ಸಂಬಂಧಿನಸ್ತಥಾ। ಹೇ ಕೃಷ್ಣ, ನನಗೆ ವಿಜಯದ ಇಚ್ಛೆ ಇಲ್ಲ, ರಾಜ್ಯದ ಇಚ್ಛೆ ಇಲ್ಲ, ಸುಖದ ಇಚ್ಛೆ ಇಲ್ಲ. ಹೇ ಗೋವಿಂದ, ನಮಗೆ ರಾಜ್ಯ ಸಂಪಾದಿಸಿ ಪ್ರಯೋಜನವೇನು? ಸುಖೋಪಭೋಗಗಳನ್ನು ಸಂಪಾದಿಸಿ ಪ್ರಯೋಜನವೇನು? ಅಷ್ಟೇ ಅಲ್ಲದೆ ನಮಗೆ ಬದುಕಿದ್ದು ಪ್ರಯೋಜನವೇನು? ಯಾರಿಗಾಗಿ ನಮಗೆ ರಾಜ್ಯದ ಭೋಗಗಳ ಅಥವಾ ಸುಖದ ಅಪೇಕ್ಷೆ ಇರಬೇಕು? ಅವರೆಲ್ಲರೂ ಈ ಯುದ್ಧದಲ್ಲಿ ತಮ್ಮ ಪ್ರಾಣ ಹಾಗೂ ಧನಗಳನ್ನು ತ್ಯಜಿಸಿ ನಿಂತಿರುವರು. ನನ್ನ ಗುರುಗಳು, ನನ್ನ ಪಿತೃತುಲ್ಯ ಸ್ವಜನರು, ಪುತ್ರರು, ಅದರಂತೆ ಅಜ್ಜಂದಿರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಹೆಂಡತಿಯ ಸೋದರರು, ಅದೇ ರೀತಿ ಅನೇಕ ಸಂಬಂಧಿಗಳು, ಇವರೆಲ್ಲರನ್ನು ನೋಡುತ್ತಿರುವೆನು. ಈ ವಿಜಯದ ಇಚ್ಛೆಯೊಂದಿಗೆ ಯಾವುದೇ ಕರ್ತವ್ಯವಿಲ್ಲ ನನಗೆ. ಈ ಪರಿಸ್ಥಿತಿ ನೋಡಿ ನಮಗೆ ರಾಜ್ಯದಿಂದ ಪ್ರಯೋಜನವೇನು? ಸಂಹರಿಸಬೇಕು ಇವರೆಲ್ಲರನ್ನು, ಅನಂತರ ಅನುಭವಿಸಬೇಕು ಸುಖವನ್ನು. ಹಚ್ಚಿರಿ ಇವುಗಳಿಗೆ ಬೆಂಕಿಯನ್ನು ಎಂದನು ಅರ್ಜುನ. ಆ ಸುಖಗಳ ಹೊರತಾಗಿ ಆಗುವುದನ್ನು ಸಹಿಸಬಹುದು ಸಹಜವಾಗಿ, ಅಥವಾ ಕಳೆದುಕೊಳ್ಳಬಹುದು. ಇದಕ್ಕಾಗಿ ನಮ್ಮ ಪ್ರಾಣ. ಆದರೂ ಸಂಹರಿಸಿ ಇವರೆಲ್ಲರನ್ನು ಅನಂತರ ಅನುಭವಿಸುವುದು ರಾಜ್ಯವನ್ನು. ಸ್ವಪ್ನದಲ್ಲಿಯೂ ಮಾಡಲಾಗದು ಕಲ್ಪನೆಯನ್ನು. ನಮ್ಮ ಮನಸ್ಸು ಅಂದ ಮೇಲೆ ಹುಟ್ಟಿರುವೆವು ಯಾರಿಗಾಗಿ, ಬದುಕಿರುವೆವು ಯಾರಿಗಾಗಿ? ಚಿಂತಿಸಿದರೆ ಆ ಹಿರಿಯರ ಬಗ್ಗೆ ಈ ರೀತಿಯಾಗಿ ವಿರುದ್ಧ ಮನಸ್ಸಿನಿಂದ ಕುಲದಲ್ಲಿ ಅಪೇಕ್ಷಿಸಿ ಮಕ್ಕಳನ್ನು, ಅವರಿಂದ ಇದೇ ಫಲವೇನು? ಮಾಡಬೇಕೇ ಅವರು ಕೇವಲ ಸಂಹಾರವನ್ನು. ಸ್ವಗೋತ್ರಜರ ಮನದಲ್ಲಾದರೂ ಹೇಗೆ ಚಿಂತಿಸಬೇಕು? ವಜ್ರಕ್ಕಿಂತ ಕಠೋರ ಶಬ್ದ ಹೇಗೆ ಅನ್ನಬೇಕು? ಶಕ್ಯವಾದರೆ ಮಾಡಬೇಕು ಅವರ ಹಿತವನ್ನೇ. ನಾವು ಗಳಿಸಿದ್ದೆಲ್ಲವನ್ನು ಇವರೇ ಅನುಭವಿಸಬೇಕದನ್ನು. ಅರ್ಪಿಸಬೇಕು ನಮ್ಮ ಈ ಜೀವನವನ್ನು ಇವರಿಗಾಗಿಯೇ. ನಾವು ಅನೇಕ ದೇಶದ ರಾಜರನ್ನು ಜಯಿಸಿ ಅವರೆಲ್ಲರನ್ನು ಸಂತೋಷಪಡಿಸಬೇಕು ಕುಲವನ್ನು ನಮ್ಮೆಲ್ಲರ. ಅವರೇ ಸ್ವಜನ ಸಮಸ್ತ. ಆದರೆ ಕರ್ಮವಾದರೂ ವಿಪರೀತ. ಆಗಿರುವರೆಲ್ಲ ಉದ್ಯುಕ್ತ ಯುದ್ಧಕ್ಕಾಗಿ. ತೊರೆದು ತಮ್ಮೆಲ್ಲ ಮಕ್ಕಳನ್ನು ತ್ಯಜಿಸಿ ತಮ್ಮೆಲ್ಲ ದ್ರವ್ಯವನ್ನು ಶಸ್ತ್ರದ ಅಲಗಿನ ಮೇಲಿಟ್ಟು ಪ್ರಾಣವನ್ನು ಬಂದಿರುವರು. ಹೇಗೆ ಹೊಡೆಯಬೇಕಿವರನ್ನು? ಯಾರ ಮೇಲೆ ಪ್ರಯೋಗಿಸಬೇಕು ಶಸ್ತ್ರಗಳನ್ನು?
ನಾವೇ ನಮ್ಮ ಹೃದಯವನ್ನು ಹೇಗೆ ಘಾತ ಮಾಡಿಕೊಳ್ಳುವುದು? ತಿಳಿಯದೆ ನಿನಗೆ ಯಾರಿವರೆಂಬುದು. ಆ ಕಡೆಗೆ ಭೀಷ್ಮ ದ್ರೋಣರಿರುವರು, ಅವರ ಉಪಕಾರ ಅಸಾಧಾರಣವಾಗಿರುವುದು ನಮ್ಮ ಮೇಲೆ. ಇಲ್ಲಿ ಬೀಗರು, ಮಾವ ಸೋದರ ಮಾವಂದಿರು, ಅಲ್ಲದೆ ಇವರೆಲ್ಲ ಬಂಧುಗಳಾಗಿರುವರು. ಪುತ್ರ ಪೌತ್ರ ಮುಂತಾದವರು ಪ್ರಿಯರು ಇರುವರು, ಕೇಳು ಅತ್ಯಂತ ಹತ್ತಿರದವರು. ಇವರೆಲ್ಲ ನಮ್ಮ ಸ್ವಜನರು. ಆದ್ದರಿಂದ ಬಾಯಿಂದ ಮಾತನಾಡಿದರು ದೋಷವೆನಿಸುವುದು. ಏತಾನ್ನಹಂತುಮಿಚ್ಛಾಮಿ ನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯರಾಜ್ಯಸ್ಯ ಹೇತೋಃಕಿನ್ಮಹೀಕೃತೆ. ಹೇ ಮಧುಸೂದನ, ನಾನು ಸತ್ತರೂ ನನಗೆ ಇವರನ್ನು ಸಂಹರಿಸುವ ಇಚ್ಛೆ ಇರುವುದಿಲ್ಲ. ತ್ರೈಲೋಕ್ಯದ ರಾಜ್ಯ ಪ್ರಾಪ್ತವಾದರೂ ನನಗೆ ಇವರನ್ನು ಸಂಹರಿಸುವ ಇಚ್ಛೆ ಇರುವುದಿಲ್ಲ. ಅಂದ ಮೇಲೆ ಪೃಥ್ವಿಯ ರಾಜ್ಯಕ್ಕಾಗಿ ಸಂಹರಿಸುವ ಪ್ರಶ್ನೆಯೇ ಇಲ್ಲ. ಒಂದು ಪಕ್ಷ ಇವರು ಏನೇ ಮಾಡಲಿ, ಬೇಕಾದರೆ ಇಲ್ಲಿಯೇ ನಮ್ಮನ್ನು ಕೊಲ್ಲಲಿ, ಆದರೂ ನಾವು ಘಾತವನ್ನು ಮನಸ್ಸಿನಲ್ಲಿ ಯೋಚಿಸಬಾರದು. ತ್ರೈಲೋಕ್ಯದ ರಾಜ್ಯವು ಪ್ರಾಪ್ತವಾದರೂ ನಿಷ್ಕಂಟಕವು. ಈ ಅನುಚಿತ ಕಾರ್ಯವು ಆಚರಿಸುವುದಿಲ್ಲ. ಇಂದು ಹೀಗೆ ಮಾಡಿದರೆ ನಾವು ಯಾರ ಮನಸ್ಸಿನಲ್ಲಿ ಉಳಿಯುವೆವು? ನಿನ್ನ ಮುಖ ಹೇಗೆ ನೋಡುವೆವು? ಹೇಳು ಕೃಷ್ಣ. ನಿಹತ್ಯಧಾರ್ತರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾತ್ ಜನಾರ್ದನ, ಪಾಪಮೇವಾಶ್ರಯೇದಸ್ಮಾನ್ ಅದ್ವೈತಾನಾತತಾಯಿನಃ. ಹೇ ಜನಾರ್ದನ, ಧೃತರಾಷ್ಟ್ರ ಪುತ್ರರಾದ ಕೌರವರನ್ನು ಸಂಹರಿಸಿ ನಮಗೇನು ಹಿತವಾಗುತ್ತದೆ? ಈ ಆತತಾಯಿಗಳನ್ನು ಸಂಹರಿಸಿದರೆ ನಮಗೆ ಕುಲನಾಶದ ಪಾಪವೇ ಹತ್ತುತ್ತದೆ. ಒಂದು ವೇಳೆ ವಧಿಸಲು ಗೋತ್ರಜರನ್ನು ಪಾಪಗಳ ಆಶ್ರಯ ಸ್ಥಾನವೇ ಆಗುವೆನು. ನನಗೆ ಪ್ರಾಪ್ತವಾದ ನಿನ್ನನ್ನು ಕಳೆದುಕೊಳ್ಳುವೆನು. ಕುಲನಾಶದ ಪಾತಕವು ಬಂದಿರಲು ಅವೆಲ್ಲ ನಾವು ಹೇಗೆ ನೋಡಬಲ್ಲೆವು? ಆಗ ನಿನ್ನನ್ನು ಯಾವ ರೀತಿ ಉದ್ಯಾನದಲ್ಲಿ ಅನಲ ಹತ್ತಿರುವುದನ್ನು ನೋಡಿ ಪ್ರಬಲ ಒಂದು ಕ್ಷಣವೂ ಅಲ್ಲಿ ಕೋಕಿಲ ನಿಲ್ಲಲಾರದು. ಕೆಸರು ತುಂಬಿದ ಸರೋವರ ನೋಡಿ ಅದನ್ನು ಚಕೋರ ಉಪೇಕ್ಷಿಸಿ ಮಾಡದೆ ಸ್ವೀಕಾರ ಹೊರಟು ಹೋಗುವುದು. ಅದರಂತೆ ಹೇ ದೇವ, ನೀನು ಮಾಯೆಯಿಂದ ಮರುಳುಗೊಳಿಸಿ ನನ್ನನ್ನು ಬರುವುದಿಲ್ಲ. ನನ್ನ ಕಡೆಗೆ ನೀನು ಕಳೆದುಕೊಂಡರೆ ಪುಣ್ಯವನ್ನು ತಸ್ಮಾನ್ನಾದ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಅಥವಾ ಸುಖಿನ ಸ್ಯಾಮ ಮಾಧವ. ಆದ್ದರಿಂದ ನಮ್ಮ ಬಾಂಧವರಾದ ಯಾವ ಕೌರವರಿರುವರು ಇವರನ್ನು ಸಂಹರಿಸುವುದು ಯೋಗ್ಯವಲ್ಲ. ಏಕೆಂದರೆ ಹೇ ಮಾಧವ, ಸ್ವಜನರನ್ನು ಸಂಹಾರ ಮಾಡಿ ನಾವು ಹೇಗೆ ಸುಖಿಯಾಗಬಲ್ಲೆವು? ಆದ್ದರಿಂದ ನಾನು ಇದನ್ನು ಮಾಡೆನು. ಈ ಸಂಗ್ರಾಮದಲ್ಲಿ ಶಸ್ತ್ರ ಹಿಡಿಯನು. ಅನೇಕ ಪ್ರಕಾರದಿಂದ ದೋಷಗಳನ್ನು ಕಾಣುತ್ತಿರುವೆನಿದರಲ್ಲಿ ಕಳೆದುಕೊಳ್ಳುವೆವು ನಿನ್ನನ್ನು. ಆಗ ನಮಗೆ ಉಳಿಯುವುದೇನು? ಹೃದಯ ಬಿರಿಯುವುದು ಹೊಂದ್ಯ ದುಃಖವನ್ನು ನಿನ್ನ ವಿಯೋಗದಿಂದ ಕೃಷ್ಣ. ಆದ್ದರಿಂದ ಕೌರವರನ್ನು ಸಂಹರಿಸುವುದು, ನಾವು ಸುಖ ಅನುಭವಿಸುವುದು ಈ ಕಾರ್ಯ ಅಶಕ್ಯವಾದುದು. ಅರ್ಜುನನೆಂದನು, ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಅತ್ಯಂತ ಲೋಭದಿಂದಾಗಿ ಭ್ರಷ್ಟರಾದ ಅಂತಃಕರಣವುಳ್ಳ ಈ ಕೌರವರಿಗೆ ಕುಲಕ್ಷಯದಿಂದುಂಟಾಗುವ ಹಾಗೂ ಮಿತ್ರದ್ರೋಹದ ಪಾಪಗಳು ಕಾಣುವುದಿಲ್ಲ. ಆದರೂ ಕುಲಕ್ಷಯದಿಂದುಂಟಾಗುವ ದೋಷಗಳನ್ನರಿತ ನಮಗಾದರೂ ಹೇ ಜನಾರ್ದನ, ಈ ಪಾಪದಿಂದ ಪರಾವೃತ್ತರಾಗುವ ಅರಿವು ಇರಬಾರದೆ? ಅಭಿಮಾನ ಮದದಿಂದ ಇವರು ಯುದ್ಧ ಮಾಡಲು ಬಂದಿರುವರು. ಆದರೆ ನಾವು ನಮ್ಮ ಹಿತವನ್ನಾದರೂ ನೋಡಬೇಕಲ್ಲವೇ? ಹೇಗೆ ಮಾಡಬೇಕಿದನ್ನು? ನಾವೇ ನಮ್ಮ ಹಿಡಿದು ಕಾಲಕೂಟವನ್ನು ಸೇವಿಸಬೇಕೆ? ನಡೆಯುತ್ತಿರುವಾಗ ದಾರಿಯಲ್ಲಿ ಅಕಸ್ಮಾತ್ತಾಗಿ ಸಿಂಹ ಬಂದರಲ್ಲಿ ನಾವು ಅದನ್ನು ತಪ್ಪಿಸುವುದರಲ್ಲಿ ನಮ್ಮದೇ ಹಿತವಿರುತ್ತದೆ. ಬಿಟ್ಟು ಇದ್ದ ಪ್ರಕಾಶವನ್ನು ಆಶ್ರಯಿಸಿದರೆ ಅಂಧಕಾರವನ್ನು, ಅದರಿಂದ ಯಾವ ಲಾಭವನ್ನು ಪಡೆಯಬಲ್ಲೆವು? ಅಥವಾ ಎದುರಿಗೆ ನೋಡಿ ಅಗ್ನಿಯನ್ನು ತಪ್ಪಿಸಿ ಹೋಗದಿದ್ದರೆ ಅದನ್ನು ಒಂದೇ ಕ್ಷಣದಲ್ಲಿ ಸುಟ್ಟುವರೆದು ನಮ್ಮನ್ನು ಸುಟ್ಟು ಹಾಕಬಲ್ಲದು.
ಅದರಂತೆ ಮೂರ್ತಿಮಂತ ಈ ದೋಷಗಳು ಮೈಮೇಲೆಲ್ಲ ಬೀಳುತ್ತಿರಲು ಇದು ತಿಳಿದು ನಾವುಗಳು ಹೇಗೆ ಪ್ರವರ್ತಿಸಬೇಕು. ಆ ಸಮಯದಲ್ಲಿ ಅರ್ಜುನನು ಹೀಗೆ ಹೇಳಿ ದೇವ ಕೇಳೆಂದನು. ಈ ಪಾಪದ ಅಪಾರತೆಯನ್ನು ಹೇಳುವೆನು ನಿನಗೆ. ಕುಲಕ್ಷೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಾ ಧರ್ಮೇನಷ್ಟೇ ಕುಲಂ ಕೃಷ್ಣಂ ಅಧರ್ಮೋ ವಿಭವತ್ಯುತ. ಕುಲಕ್ಷಯವಾದರೆ ಸನಾತನವಾದ ಕುಲಧರ್ಮಗಳು ನಾಶವಾಗುತ್ತವೆ. ಹಾಗೂ ಧರ್ಮದ ನಾಶವಾಯಿತೆಂದರೆ ಅಧರ್ಮವು ಸರ್ವಕುಲವನ್ನು ವ್ಯಾಪಿಸಿಬಿಡುತ್ತದೆ. ಕಟ್ಟಿಗೆಯಿಂದ ಕಟ್ಟಿಗೆ ತಿಕ್ಕಲಾಗಿ ಅಲ್ಲಿ ಅಗ್ನಿ ನಿರ್ಮಾಣವಾಗಿ ಅದು ವಿಶೇಷ ಪ್ರಜ್ವಲಿಸಲಾಗಿ ಕಟ್ಟಿಗೆಗಳನ್ನೇ ಸುಡುವುದು. ಅದರಂತೆ ಗೋತ್ರಜರು ಪರಸ್ಪರವಾಗಿ ಮತ್ಸರದಿಂದ ಹೊಡೆದಾಡಲಾಗಿ ಅದರಿಂದಾದ ಮಹಾದೋಷದಿಂದಾಗಿ ಕುಲಗಳೇ ನಾಶವಾಗುವು. ಆದ್ದರಿಂದ ಈ ಪಾಪಗಳಿಂದಾಗುವು ವಂಶ ಪರಂಪರೆಗಳ ಧರ್ಮರೂಪವು ಆಗ ತುಂಬುವುದು ಅಧರ್ಮವು ಸರ್ವ ಕುಲಗಳಲ್ಲಿ. ಅಧರ್ಮಾವಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಕುಲಗಳು ಅಧರ್ಮದಿಂದ ತುಂಬಿಕೊಂಡವೆಂದರೆ ಹೇ ಕೃಷ್ಣ ಕುಲಸ್ತ್ರೀಯರು ಭ್ರಷ್ಟರಾಗುತ್ತಾರೆ. ಹೇ ವಾರ್ಷ್ಣೇಯ ಸ್ತ್ರೀಯರು ಭ್ರಷ್ಟರಾದರೆ ವರ್ಣಸಂಕರವಾಗುತ್ತದೆ. ಆಗ ಸಾರಾಸಾರ ವಿಚಾರ ಯೋಗ್ಯಾಯೋಗ್ಯ ಆಚಾರ ಹಾಗೂ ವಿಧಿ ನಿಷೇಧಗಳ ವ್ಯವಹಾರ ನಷ್ಟವಾಗುವು. ಇದ್ದ ದೀಪ ಆರಿಸಿದರು ಕತ್ತಲೆಯಲ್ಲೇ ವ್ಯವಹರಿಸಿದರು. ಎಡವಿ ಬೀಳಬೇಕಾಗುವುದವರು ಉತ್ತಮ ದಾರಿಯಲ್ಲಿಯೂ. ಅದರಂತೆ ಸಮಾಜದಲ್ಲಿ ಕುಲಕ್ಷಯವಾದಾಗ ಮೊದಲಿನ ಧರ್ಮ ನಷ್ಟವಾಗುವುದಾಗ ಉಳಿಯದೇನೂ ಆಗ ಪಾಪದ ಹೊರತಾಗಿ ಯಮನಿಯಮ ಇಲ್ಲದಂತಾದಾಗ ಇಂದ್ರಿಯಗಳು ಸ್ವಚ್ಛಂದವಾಗುವಾಗ ಆದ್ದರಿಂದ ವ್ಯಭಿಚಾರವಾಗ ಕುಲಸ್ತ್ರೀಯರಿಂದಾಗುವುದು. ಉತ್ತಮರು ಅಧಮರೊಂದಿಗೆ ಸೇರುವು ವರ್ಣಗಳು ಆಗ ಕಿತ್ತು ಹೋಗುವು. ಜಾತಿ ಧರ್ಮಗಳು ಸಮೂಲವಾಗಿ ನಾಲ್ಕು ದಾರಿ ಕೂಡುವಲ್ಲಿಟ್ಟರೆ ಬಲಿಯನ್ನು ಕಾರ್ಯಗಳು ಬಂದು ಕುಕ್ಕುವದನ್ನು. ಅದರಂತೆ ಪಾಪಗಳು ಕುಲವನ್ನು ಪ್ರವೇಶಿಸುವವು. ಶಂಕರರು ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹೀಶಾಂ ವೃತ್ತಪಿಂಡೋದಕ ಕ್ರಿಯಾ. ವರ್ಣಸಂಕರವಾಯಿತೆಂದರೆ ಅದು ಎಲ್ಲ ಕುಲಗಳನ್ನು ಹಾಗೂ ಆ ಕುಲಕ್ಷಯ ಮಾಡುವವರನ್ನು ಕೂಡಲೇ ನರಕಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಪಿಂಡ ಪ್ರದಾನ ಹಾಗೂ ತರ್ಪಣಾದಿ ಕ್ರಿಯೆಗಳು ಲುಪ್ತವಾಗಿ ಪಿತರರು ಪತನ ಹೊಂದುವರು. ಅನಂತರ ಸಂಪೂರ್ಣ ಕುಲಘಾತಕರಿಗೆ ಹೋಗಬೇಕಾಗುವುದೆಲ್ಲನಿಗೆ ನರಕಕ್ಕೆ. ನೋಡು ಕೃಷ್ಣ ವಂಶಜರು ಈ ರೀತಿ ಪತಿತರಾಗುವರು. ಆಗ ಸ್ವರ್ಗಸ್ಥ ಪೂರ್ವಜರು ಅಧೋಗಾಮಿಯಾಗುವರು. ನಿತ್ಯ ಕರ್ಮ ನಿಂತು ಹೋದಲ್ಲಿ ನೈಮಿತ್ತಿಕ ಕರ್ಮ ಲೋಪವಾದಲ್ಲಿ ತಿಲೋದಕವನ್ನಾದರೂ ಅಲ್ಲಿ ಯಾರು ಯಾರಿಗೆ ಕೊಡುವರು. ಆಗ ಪಿತೃಗಳೇನು ಮಾಡುವರು, ಹೇಗೆ ಸ್ವರ್ಗದಲ್ಲಿರುವರು. ಆದ್ದರಿಂದ ಅವರು ಬರುವರು. ಕುಲದವರ ಹತ್ತಿರ ಹಾವು ಕಚ್ಚಿದರೆ ನಖಾಗ್ರದಲ್ಲಿ ವಿಷ ವ್ಯಾಪಿಸುವುದು ಶಿಖಾಂತ ಶರೀರದಲ್ಲಿ. ಅದರಂತೆ ಆ ಬ್ರಹ್ಮ ಸಮಸ್ತ ಕುಲದಲ್ಲಿ ಮುಳುಗಿ ಹೋಗುವು. ದೋಷೈರೇತೈ ಕುಲಘ್ನಾನ ವರ್ಣಸಂಕರಕಾರಕೈ ಉತ್ಸಾದ್ಯಂತೆ ಜಾತಿ ಧರ್ಮ ಕುಲಧರ್ಮಾಶ್ಚ ಶಾಶ್ವತಾಃ. ಉಚ್ಛನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನುಶುಶ್ರುಮ. ಅಹೋ ಬತ ಮಹತ್ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನಮುದ್ಯತಾಃ. ಕುಲಕ್ಷಯಗೊಳಿಸುವವರ ಈ ವರ್ಣಸಂಕರದಿಂದುಂಟಾಗುವ ದೋಷಗಳಿಂದ ಶಾಶ್ವತವಾದ ಜಾತಿ ಧರ್ಮಗಳ ಹಾಗೂ ಕುಲಧರ್ಮಗಳ ನಾಶವಾಗುತ್ತವೆ. ಹೇ ಜನಾರ್ದನ, ಯಾರ ಕುಲಗಳು ನಷ್ಟವಾಗಿರುತ್ತವೆಯೋ ಅವರು ನಿಶ್ಚಿತವಾಗಿಯೂ ನರಕದಲ್ಲಿ ವಾಸವಾಗುತ್ತದೆಂದು ನಾವು ಕೇಳಿರುತ್ತೇವೆ. ರಾಜ್ಯ ಸುಖದ ಲೋಭದಿಂದ ನಾವು ಸ್ವಜನರನ್ನು ಸಂವರಿಸಲು ಉದ್ಯುಕ್ತರಾಗಿರುವೆವೆಂದ ಮೇಲೆ ನಿಜವಾಗಿಯೂ ಬಹಳ ದೊಡ್ಡ ಪಾಪ ಮಾಡಲು ಸಿದ್ಧರಾಗಿರುತ್ತೇವೆ. ಹೇ ದೇವ, ಕೇಳು ಮಹತ್ವದ ಮಾತನ್ನು. ಇಲ್ಲಿ ಇನ್ನೊಂದು ಮಹಾಪಾಪ ಸಂಭವಿಸುವುದನ್ನು, ಸಂಘ ದೋಷದಿಂದ ಭ್ರಷ್ಟವಾಗುವುದನ್ನು. ಲೌಕಿಕವೆಲ್ಲ ಯಾವ ರೀತಿಯಾಗಿ ನಮ್ಮ ಮನೆಗೆ ಬೆಂಕಿ ಹತ್ತಿತೆಂದರೆ ಸಹಜವಾಗಿ ಅದು ಸುಟ್ಟು ಹಾಕುವುದು ಸಂಪೂರ್ಣವಾಗಿ ಪಕ್ಕದ ಮನೆಗಳನ್ನು.
ಅದೇ ರೀತಿಯ ಕುಲದ ಸಹವಾಸವನ್ನು ಹೊಂದಿರುವರು ಯಾವ ಜನರದನ್ನು ಅವರೂ ಹೊಂದುವರು ಬಾಧೆಯನ್ನು. ಅದರ ನಿಮಿತ್ತದಿಂದ ಅದೇ ರೀತಿ ಅನೇಕ ದೋಷಪೂರ್ಣವು ನಿಶ್ಚಿತವಾಗಿಯೂ ಆ ಕುಲವು ಮಹಾಘೋರವಾದ ನರಕವು ಅನುಭವಿಸಬೇಕಾಗುವುದು. ಆ ನರಕಗಳಲ್ಲಿ ಬಿದ್ದವರು ಕಲ್ಪಾಂತದಲ್ಲಿಯೂ ಬಿಡುಗಡೆ ಹೊಂದಲಾರರು. ಇಷ್ಟೊಂದು ಕುಲಕ್ಷಯದಿಂದಾಗಿ ಅವರು ಪತನ ಹೊಂದುವರು. ಇದೆಲ್ಲ ಕಿವಿಯಿಂದ ಕೇಳುವುದು, ಆದರೂ ಕಷ್ಟವೆನಿಸದಿರುವುದು, ಹೃದಯ ವಜ್ರದಂತೆ ಮಾಡಿಕೊಂಡಂತಾಗಿರುವುದು. ಕೇಳುದೇವ, ಯಾವುದರ ಸಲುವಾಗಿ ರಾಜ್ಯ ಸುಖವನ್ನು ಅಪೇಕ್ಷಿಸುವೆವೋ ಅದು ಕ್ಷಣಿಕವೆಂಬುದನ್ನು ತಿಳಿದು ಈ ದೋಷವನ್ನು ಯುದ್ಧವನ್ನು ಉಪೇಕ್ಷಿಸಬೇಡವೇ? ಈ ಎಲ್ಲ ನಮ್ಮ ಹಿರಿಯರನ್ನು ಸಂಹರಿಸಬೇಕೆಂದು ನೋಡಿದರೆ ಇವರನ್ನು ಇದೇನು ಸಣ್ಣ ಪಾಪವನ್ನು ಮಾಡಿದಂತಾಗುವುದೇ ನಾವು. ಯದಿ ಮಾಮ ಪ್ರತೀಕಾರಮಶಸ್ತ್ರಂ ಶಸ್ತ್ರಪಾಣಯ ಧಾರ್ತರಾಷ್ಟ್ರಾರಣೆ ಅನ್ಯಸ್ತನ್ಮೇ ಕ್ಷೇಮತರಂ ಭವೇತ್. ಒಂದು ವೇಳೆ ಪ್ರತಿಕಾರ ಮಾಡದೇ ಇರುವ ಹಾಗೂ ನಿಶ್ಶಸ್ತ್ರನಾದ ನನ್ನನ್ನು ಕೈಯಲ್ಲಿ ಶಸ್ತ್ರಧಾರಣೆ ಮಾಡಿದ ಕೌರವರು ಯುದ್ಧದಲ್ಲಿ ಸಂಹರಿಸಿದರೆ ಅದರಿಂದ ನನ್ನ ಕಲ್ಯಾಣವೇ ಆಗುತ್ತದೆ. ಇಷ್ಟಾದ ಮೇಲೆಯೂ ಬದುಕುವುದಕ್ಕಿಂತ ಇದೇ ಉತ್ತಮದಕ್ಕಿಂತ ಶಸ್ತ್ರಗಳನ್ನು ತೊರೆದು ಸಹಿಸಬೇಕಿಂತ ಇವರ ಬಾಣಗಳನ್ನು ಇದರಿಂದ ಪ್ರಾಪ್ತವಾಗುವ ಮರಣವು ಅದಾಗಿರುವುದು ಅತ್ಯಂತ ಶ್ರೇಷ್ಠವು. ಆದರೆ ಯುದ್ಧದ ಪಾಪವು ಬೇಕಾಗಿಲ್ಲ ನನಗೆ. ಈ ರೀತಿಯಾಗಿ ನೋಡಿ ಅರ್ಜುನನು ತನ್ನೆಲ್ಲ ಸ್ವಜನರನ್ನು ಇದು ಕೇವಲ ನರಕವೆಂದನು. ಈ ರಾಜ್ಯ ಸುಖ. ಸಂಜಯ ಉವಾಚ ಏವಂ ತ್ವಾ ಜನಸಂಖ್ಯೆ ರಥೋಪಸ್ಥ ಉಪಾವಿಶತ ವಿಸರ್ಜ್ಯ ಸಜಲಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಸಂಜಯನೆಂದನು, ಈ ಯುದ್ಧದಲ್ಲಿ ಈ ರೀತಿಯಾಗಿ ಹೇಳಿ ಶೋಕಗ್ರಸ್ತನಾದ ಅರ್ಜುನನು ಧನುಷ್ಯ ಬಾಣಗಳನ್ನು ಕೆಳಗೆ ಒಗೆದು ರಥದಿಂದ ಕೆಳಗಿಳಿದು ಹಿಂದೆ ಹೋಗಿ ಕುಳಿತುಕೊಂಡನು. ಈ ರೀತಿಯಾಗಿ ಆ ಸಮಯದಲ್ಲಿ ಅರ್ಜುನನಂದದ್ದನ್ನು ಯುದ್ಧದಲ್ಲಿ ಕೇಳಿದೆಂದನು ಸಂಜಯನಲ್ಲಿ ಧೃತರಾಷ್ಟ್ರನಿಗೆ. ಆಗ ಅತ್ಯಂತ ಉದ್ವಿಗ್ನನಾದನು. ತಡೆಯಲಾರದೆ ಶೋಕವನ್ನು ಒಮ್ಮೆಲೆ ಕೆಳಗೆ ಜಿಗಿದನು. ರಥದಿಂದ ರಾಜ್ಯಚ್ಯುತನಾಗಿದ್ದರೆ ರಾಜಕುಮಾರನು ಎಲ್ಲ ರೀತಿಯಿಂದಲೂ ನಿಸ್ತೇಜನಾಗುವನು, ಅಥವಾ ರಾಹುಗ್ರಸ್ತ ಸೂರ್ಯನು ಪ್ರಭಾಹೀನನಾಗುವನು, ಅಥವಾ ಭಕ್ತಿ ಮಹಾಸಿದ್ಧಿ ಮೋಹವನ್ನು ತ್ಯಜಿಸಿಯಾಗಲು ಭ್ರಮಿಷ್ಠನು. ಆಗ ಕಾಮನೆಗಳೆಲ್ಲ ಅವನನ್ನು ದೀನಗೊಳಿಸುವು. ಅದರಂತೆ ಆ ಧನುರ್ಧರನು ಅತ್ಯಂತ ದುಃಖಜರ್ಜರನು ಕಾಣುತ್ತಿದ್ದನಲ್ಲಿ ಅವನು ರಥದಿಂದ ಕೆಳಗಿಳಿದಾಗ ಧನುಷ್ಯ ಬಾಣಗಳನ್ನೆಲ್ಲ ಒಗೆದನು. ತಡೆಯದೆ ಕಣ್ಣೀರು ಸುರಿಸುತ್ತಿದ್ದನು. ಕೇಳು ರಾಜ, ಈ ರೀತಿಯಾಯಿತೆಂದನು ಸಂಜಯನಾಗ. ಆಮೇಲೆ ಆ ವೈಕುಂಠನಾಥನು ನೋಡಿ ದುಃಖಿತನಾದ ಪಾರ್ಥನನ್ನು ಯಾವ ರೀತಿ ಪರಮಾರ್ಥವನ್ನು ಹೇಳುವನು. ಮುಂದಿನ ಸವಿಸ್ತಾರ ಕಥೆಯನ್ನು ಕೇಳುವುದಕ್ಕಾಗಿ ಅತ್ಯಂತ ಚಮತ್ಕೃತವಾದದ್ದನ್ನು ಹೇಳುವನೀಗ ಜ್ಞಾನದೇವನು. ನಿವೃತ್ತಿದಾಸ ಶ್ರೀ ಜ್ಞಾನದೇವರ ಜ್ಞಾನೇಶ್ವರಿಯನ್ನು ಮರಾಠಿಯಿಂದ ಕನ್ನಡಕ್ಕೆ ಅನುವಾದಿಸಿದನು. ಬ್ರಹ್ಮಚೈತನ್ಯವು ದತ್ತಾವಧೂತನು. ಶ್ರೀ ಗುರುಕೃಪೆಯಿಂದ ಇತಿ ಶ್ರೀ ಜ್ಞಾನದೇವ ವಿರಚಿತಾಯ ಭಾವಾರ್ಥ ದೀಪಿಕಾಯ ಪ್ರಥಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. सद्गुरुनाथ महाराज की जय. जय जय रघुवीर समर्थ श्री राम समर्थ. पंडरनाथ महाराज पुंडरीक वरदा हरि श्री ज्ञानदेव ज्ञानदेव तुकाराम पंडरीनाथ महाराज की जय. जय जय रघुवीर समर्थ श्री राम समर्थ श्री राम समर्थ. ಈಗ ಈ ವಿಶ್ವಾತ್ಮಕ ದೇವನನ್ನು ಈ ವಾಕ್ಯಜ್ಞದಿಂದ ಪೋಷಿಸುವೆನು. ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದದಾನ. ದುಷ್ಟರ ಕುಟಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರದಲ್ಲಿ ಪ್ರೇಮ ಬೆಳೆಯಲಿ, ಜೀವ ಭಾವದಿಂದ ದೂರವಾಗಲಿ, ಪಾಪ ತಿಮಿರ ವಿಶ್ವ ಕಾಣಲಿ, ಸುಧರ್ಮ ಭಾಸ್ಕರ ಪಡೆಯಲಿ. ಪ್ರಾಣಿ ಮಾತ್ರ ಬಯಸಿದ್ದಲ್ಲ, ವರ್ಷಿಸುತ್ತ ಸಕಲ ಮಂಗಲ. ಸಂತ ಸಮೂಹ ಈಶ ನಿಷ್ಠೆಯುಳ್ಳ ಭೂಮಂಡಲದಲ್ಲಿ ಸದಾ ಕಾಲ
ಭೇಟಿಯಾಗಲಿ ಜನರಿಗೆ ಸಕಲ ಕಲ್ಪ ತರುಗಳ ಕೋಟವು ಚೈತನ್ಯ ಚಿಂತಾಮಣಿಯ ಗ್ರಾಮವು ಮಾತನಾಡುವ ಸಮುದ್ರವು ಅಮೃತದ ಚಂದ್ರರಾಗಿದ್ದು ಅಲಾಂಛನ ಸೂರ್ಯರಾಗಿದ್ದು ತಾಪಹೀನ ಸದಾ ಸರ್ವರಿಗೂ ಸಜ್ಜನ ಸುಹೃದರಾಗಿರಲಿ ಯಥೇಚ್ಛ ಸರ್ವರೂಪಾಗಿ ಸ್ತುತಿಗಳು ಸಂಪೂರ್ಣ ಲೋಕಗಳು ಭಜಿಸಲಿ ಯಾವಾಗಲೂ ಆದಿ ಪುರುಷನನ್ನು ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕಗಳಿಗೆ ದೃಷ್ಟಾದೃಷ್ಟ ವಿಜಯ ಅವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶ್ವರನನ್ನು ಪಡೆಯುವ ಪ್ರಸಾದಾನವನ್ನು ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯಾದನು. ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯಾದನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ सद्गुरु श्री ज्ञानेश्वर महाराज की जय. समर्थ सद्गुरु श्री ब्रह्मचैतन्य महाराज अनुग्रहದಿಂದ सद्गुरु श्री ब्रह्मानंद महाराज अनुग्रहದಿಂದ ವಿಶೇಷತಃ ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜ ಅನುಗ್ರಹದಿಂದ ಕಳೆದ 3 ದಿನಗಳಿಂದ ನಾವು ಜ್ಞಾನೇಶ್ವರಿಯ ಈ ಓವಿ ರೂಪದಲ್ಲಿರುವ ಜ್ಞಾನೇಶ್ವರಿಯನ್ನು ಕನ್ನಡದಲ್ಲಿ ಮೊದಲನೇ ಅಧ್ಯಾಯವನ್ನು ಓದಿದ್ದೀವಿ. ಇದನ್ನು ನಾನು ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜರ ಋಣಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದು ಮುಂದಿನ ಸ್ವಾಧ್ಯಾಯವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲರೂ ಅತ್ಯಂತ ಶ್ರದ್ಧೆಯಿಂದ ಭಾವನೆಯಿಂದ ಏಕಾಗ್ರತೆಯಿಂದ ಶ್ರವಣ ಮಾಡಬೇಕಾಗಿ ವಿನಂತಿ. ಮಹಾರಾಜರು ಎಲ್ಲರಿಗೂ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಶ್ರೀರಾಮ ಸಮರ್ಥ ನಿಳೋಬ ಕಲಿತೋ ಕೀರ್ತನ ನಾನೀ ತುಮಚೆ ಅನುಸಂಧಾನ. ನಾನು ಕೀರ್ತನ ಮಾಡುತ್ತೇನೆ, ನಾಮದಲ್ಲಿಯೇ ನನ್ನ ಅನುಸಂಧಾನ ಹೊಂದಿರುತ್ತೇನೆ. ನಾಮಾಚೆ ಚಿಂತನ ಕರುಣಿಕೇಲ ಸ್ವಾಧೀನ. ನಾಮದ ಚಿಂತನೆ ಮಾಡಿ ನಾನು ಇದನ್ನು ಸ್ವಾಧೀನಪಡಿಸಿಕೊಂಡಿರುವೆ. ನಿಳಾಮಣೆ ದಿವಸ ರಾತ್ರಿ ನ ಕಡೆ ಕೇವ ಈದಾಪಿ. ನಿಳೋಬ ಅನ್ನುವುದೇನೆಂದರೆ ದಿವಸ ರಾತ್ರಿಗಳು ಹೇಗೆ ಬರುತ್ತವೆ ಹೋಗುತ್ತವೆ ಎಂಬುದೇ ತಿಳಿಯುವುದಿಲ್ಲ. ನ ಪಡೆ ವಿಸದ ಯಾತ್ರಾಮನ ಝಾಲಿ ತದ್ರೂಪವಾಸನ. ನನ್ನ ಮನಸ್ಸಿಗೆ ಒಂದು ಕ್ಷಣವೂ ಭಗವಂತನ ವಿಸ್ಮರಣೆ ಆಗುವುದಿಲ್ಲ. ನನ್ನ ವಾಸನೆಗಳೆಲ್ಲೂ ತದ್ರೂಪವಾಗಿರುತ್ತವೆ. ರೂಪಾಚೆ ಚಿಂತನ ತೇಥೇಚಿ ಗುಂತಲೆ ಮನ. ನಿಳಾಮನೆ ನಿತ್ಯ ವೈಷ್ಣವ ಸಾಧನ ಹೇಚಿ ಅನುಸಂಧಾನ ದಿವಸ ರಾತ್ರಿ. ನಿಳೋಬ ಅನ್ನುವುದೇನೆಂದರೆ ರೂಪದ ಚಿಂತನೆಯಲ್ಲಿಯೇ ನನ್ನ ಮನಸ್ಸು ತನ್ಮಯವಾಗಿ ಬಿಟ್ಟಿರುತ್ತದೆ. ವಿಷ್ಣು ಭಕ್ತರಿಗೆ ಇದೇ ನಿತ್ಯ ಸಾಧನೆಯಾಗಿರುತ್ತದೆ. ಹಾಗೂ ಹಗಲಿರುಳು ಮಾಡಬೇಕಾದ ಅನುಸಂಧಾನ ಇದೇ ಆಗಿರುತ್ತದೆ. ದೇತಾ ಘೇತಾ ಏತಾ ದಾತ ಸದಾ ತುಜಿ ಸನ್ನಿಧತ. ಕೊಡುವಾಗ, ತೆಗೆದುಕೊಳ್ಳುವಾಗ, ಹೋಗುವಾಗ, ಬರುವಾಗ ನಿರಂತರ ನಿನ್ನ ಸಾನ್ನಿಧ್ಯ ಇದ್ದೇ ಇರುತ್ತದೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ ಶ್ರೀರಾಮ ಸಮರ್ಥ. ಭಗವಂತನ ಸ್ಮರಣೆಯಲ್ಲಿ ಅಭಿಮಾನದ ಮರಣವಿರುತ್ತದೆ. ಬಹಿಣಾಬಾಯಿ ತುಕೋವಾಚ ಛಂದ ರಾಗದ ಮನಾಸಿ ಐಕತಾ ಪದಾಸಿ ಕಥೆ ಮಧ್ಯೆ. ತುಕೋವಾಚೆ ಧ್ಯಾನ ಕರೋನಿ ಅಂತರಿ ರಾಹೇ ತ್ಯಾ ಭೀತರಿ ಗೃಹಮಾನಿ. ನನ್ನ ಮನಸ್ಸಿಗೆ ತುಕಾರಾಮದ ಛಂದವೇ ಹತ್ತಿಬಿಟ್ಟಿದೆ.
ಹರಿಕಥೆಯಲ್ಲಿ ಅವರ ಪದಗಳನ್ನು ಕೇಳಿದೊಡನೆ ಮನಸ್ಸು ಅದರಲ್ಲಿಯೇ ರಮಿಸುತ್ತದೆ. ನನ್ನ ಅಂತರಂಗದಲ್ಲಿ ನಿರಂತರ ಶ್ರೀ ತುಕಾರಾಮರ ಧ್ಯಾನ ಮಾಡುತ್ತಾ ಆ ಧ್ಯಾನದಲ್ಲಿ ಮಗ್ನರಾಗಿ ನಾನು ಮನೆಯಲ್ಲಿ ಇರುತ್ತೇನೆ. ದಿನ ರಾತ್ರಿ ನಿದ್ರಾನಯೇ ತಿಳಭರಿ ತುಕೋಬ ಅಂತರಿ ಪ್ರವೇಶದ. ಹಗಲು ರಾತ್ರಿ ಒಂದು ಕ್ಷಣವೂ ನಿದ್ರೆ ಬರುವುದಿಲ್ಲ, ಏಕೆಂದರೆ ಶ್ರೀ ತುಕಾರಾಮರೇ ನನ್ನ ಅಂತರಂಗದಲ್ಲಿ ತುಂಬಿಕೊಂಡಿರುತ್ತಾರೆ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್. ಶ್ರೀರಾಮ ಸಮರ್ಥ ಹಿಂದಿ ವಚನಗಳು ಕಬೀರ. साहेब तुम न बिसरो जो लाख लोग लगी जाए, हमसे तुमको बहुत है तुम सम हमको नाही. ಹೇ ಭಗವಂತನೇ, ನಿನಗೆ ಲಕ್ಷಗಟ್ಟಲೆ ಭಕ್ತರಿರಬಹುದು, ಆದರೂ ನೀನು ನನ್ನನ್ನು ಮರೆಯಬೇಡ. ನಿನಗೆ ಅನೇಕ ಭಕ್ತರಿದ್ದರು, ನನಗೆ ಮಾತ್ರ ನಿನ್ನಂಥವರು ಬೇರೆ ಯಾರೂ ಇರುವುದಿಲ್ಲ. ಅಂತರ್ಜಾಮಿ ಏಕ ತುಮ ಆತಮಕ್ಕೆ ಆಧಾರ, ಜೋ ತುಮ ಛೋಡೋ ಹಾಥ ತೋ ಕೌನ ಉತಾರೈ ಪಾರ. ಅಂತರಂಗದಲ್ಲಿರುವ ನೀನು ಒಬ್ಬನೇ ನನಗೆ ಆಧಾರವಾಗಿರುವೆ. ನೀನೇ ನನ್ನ ಕೈ ಬಿಟ್ಟ ನನ್ನನ್ನು ಈ ಭೂಸಾಗರವನ್ನು ಯಾರು ದಾಟಿಸುತ್ತಾರೆ. ಸಾಹೇಬ್ ಮೇರಾ ಏಕ ಹೈ ದೂಜಾ ಕಹಾ ನ ಜಾಯ್, ದೂಜಾ ಸಾಹೇಬ್ ಜೋ ಕಹೂಂ ಸಾಹೇಬ್ ಖರಾ ಸಾಹೇಬ್. ನನಗೆ ಒಬ್ಬನೇ ಮಾಲೀಕನಿರುತ್ತಾನೆ, ಇನ್ನೊಬ್ಬನಿರುತ್ತಾನೆಂದು ಹೇಗೆ ಹೇಳಲಿ? ಇನ್ನೊಬ್ಬನಿರುತ್ತಾನೆಂದರೆ ನಿಜವಾದ ಮಾಲೀಕನು ಒಪ್ಪಿಸಿಕೊಳ್ಳಲಿಕ್ಕಿಲ್ಲವೇ? ಜೋ ಕುಛ ಕಿಯಾ ಸೋ ತುಮ ಕಿಯಾ, मैं कछु किया नहीं, कहो कही जो मैं किया तुम ही ಮುझ ಮಾನಿ. ಮಾಡಿದ್ದೆಲ್ಲವನ್ನು ನೀನೇ ಮಾಡಿರುತ್ತಿ, ನಾನು ಏನೂ ಮಾಡಿರುವುದಿಲ್ಲ. ನಾನು ಮಾಡಿರುತ್ತೇನೆ ಅನ್ನುವುದೆಲ್ಲ ನಿನ್ನ ಅಧೀನವೇ ಆಗಿರುತ್ತದೆ. ಸಭಿ ರಸಾಯನ ಹಮ ಕರಿ ನಹಿ ನಾಮ ಸಮ ಕೋಯ್, ರಂಚಕ ಘಟ ಮೇ ಸಂಚರೈ ಸಬತನ ಕಾಂಚನ ಹೋಯ್. ಭಗವಂತನ ನಾಮಕ್ಕೆ ಸಮಾನವಾದ ಗುಣಗಂಭೀರವಾದ ರಸಾಯನ ಬೇರೊಂದಿಲ್ಲ. ಅದು ನಮ್ಮ ಶರೀರದಲ್ಲಿ ಲೇಷ ಮಾತ್ರ ಸಂಚಾರವಾದರೂ ಶರೀರವನ್ನೆಲ್ಲ ಕಾಂಚನಮಯವನ್ನಾಗಿ ಮಾಡಿಬಿಡುತ್ತದೆ. ಲಾಲಿ ಮೇಲೆ ಲಾಲಕಿ ಜಿತ ದೇಖೂ ತಿತ ಲಾಲ್, ಲಾಲಿ ದೇಖನ ಮೈ ಗೈ ಮೈ ಭೀ ಹೋ ಗೈ ಲಾಲ್. ನನ್ನ ಪ್ರಿಯಕರನ ಪ್ರೇಮವನ್ನು ನೋಡಲು ಹೋದರೆ ಎಲ್ಲ ಕಡೆಗೂ ನನಗೆ ಅದೇ ಪ್ರೇಮ ತೋಡತೊಡಗಿತು. ಆ ಪ್ರೇಮವನ್ನು ನೋಡಲು ಹೋಗಿ ನಾನೇ ಪ್ರೇಮ ಸ್ವರೂಪಳಾಗಿ ಬಿಟ್ಟೆನು. ಶ್ರುತಿ ಸಮಾನಿ ನಿರತಿ ಮೇ ಅಜಪ ಮಾಹಿ ಜಾ, ಲಕ್ಷ ಸಮಾನ ಅಲಕ್ಷ ಮೇ ಆಪ ಮಾಹಿ ಆಪ್. ಸ್ಮರಣೆ ಪ್ರೀತಿಯಲ್ಲಿ ಲಯವಾಯಿತು, ಜಪವು ಅಜಪ ಜಪದಲ್ಲಿ ಲಯವಾಯಿತು, ಲಕ್ಷವು ಅಲಕ್ಷದಲ್ಲಿ ಮುಳುಗಿತು ತನ್ನೊಳಗೆ ತಾನು. ಪ್ರೇಮ ಪ್ರೇಮ ಸಬ್ ಕೋಯ್ ಕಹೆ, ಪ್ರೇಮನ ಚಿಹ್ನೆ ಕೋಯ್ ಚಿಹ್ನೆ ಕೋಯ್. ಆಠ ಪಹರ ಝೂಮತ ರಹೆ, ಪ್ರೇಮ ಕಹಾವೈ ಸೋಯ್. ಎಲ್ಲರೂ ಪ್ರೇಮ ಪ್ರೇಮ ಎಂದು ಅನ್ನುತ್ತಾರೇನೋ ನಿಜ, ಆದರೆ ನಿಜವಾದ ಪ್ರೇಮ ಎಂಬುದು ಯಾರಿಗೂ ತಿಳಿದಿರುವುದಿಲ್ಲ. 8 ಪ್ರಹರ ಆ ಪ್ರೇಮದಲ್ಲಿ ಮಗ್ನವಾಗಿರುವುದೇ ನಿಜವಾದ ಪ್ರೇಮವಾಗಿರುತ್ತದೆ. ಜಬ್ ಮೈ ಥಾ ತಬ್ ಗುರು ನಹಿ, ಅಬ್ ಗುರು ಹೈ ಹಮ್ ನಾಹಿ. ಪ್ರೇಮ ಗಲಿ ಅತಿ ಸಾಕರಿ ತಾಮೇ ದೋನ ಸಮಾನಿ. ನಾನು ಇರುವಾಗ ಸದ್ಗುರು ಇಲ್ಲ, ಸದ್ಗುರು ಇರುವಾಗ ನಾನು ಇಲ್ಲ. ಪ್ರೇಮದ ಮಾರ್ಗವು ಅತ್ಯಂತ ಇಕ್ಕಟ್ಟಿನದಾಗಿರುತ್ತದೆ, ಇದರಲ್ಲಿ ಇಬ್ಬರೂ ಹೋಗಲು ಶಕ್ಯವಿಲ್ಲ. ಜೋ ಬಿಛುಡೆ ಹೈ ಪ್ಯಾರೆ ಸೆ ಭಟಕತೆ ದರ್ ಬದರ್ ಫಿರ್ತೆ, ಹಮಾರ ಯಾರ ಹೈ ಹಮಮೆ ಹಮನ ಕೋ ಇಂತಜಾರಿ ಕ್ಯಾ. ಯಾರು ತಮ್ಮ ಪ್ರಿಯತಮನನ್ನು ಕಳೆದುಕೊಂಡಿರುವರೋ ಅವರು ಅವನನ್ನು ಎಲ್ಲ ಕಡೆಗೂ ಹುಡುಕುತ್ತಿರುತ್ತಾರೆ. ಆದರೆ ನನ್ನ ಪ್ರಿಯತಮನು ನನ್ನ ಹೃದಯದಲ್ಲಿ ಇರುವಾಗ ಇನ್ನಾರ ಪ್ರತೀಕ್ಷೆ ಮಾಡಬೇಕು? ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್ ಶ್ರೀರಾಮ್ ಸಮರ್ಥ. ಉಳಿದ ಸಾಧನೆಗಳಲ್ಲಿ ಉಪಾಧಿಯಿಂದಾಗಿ ಸ್ವಲ್ಪ ಆದರೂ ಅಸ್ಥಿರತೆ ಇರುತ್ತದೆ, ಆದರೆ ನಾನು ಸ್ಥಿರವಾಗಿ ಇರುತ್ತದೆ. ಭಾಂಗ ನಾನಕ ಶ್ರೀರಾಮ್ ಸಮರ್ಥ ನಾನಕ ಭಾಂಗ ತಮಾಕು ಧತ್ತುರ ಉತ್ತರ ಜಾತ ಪರಭಾತ. ನಾನು ಕುಮಾರಿ ನಾನಕ ಚಢೈ ರಹಿ ದಿನ ರಾತ್. ಭಾಂಗು ತಂಬಾಕು ಧತ್ತುರದ ಅಮಲು ರಾತ್ರಿ ಸೇವಿಸಿದರೆ ಬೆಳಿಗ್ಗೆ ಇಳಿದು ಹೋಗುತ್ತದೆ, ಆದರೆ ಭಗವಂತನ ನಾಮದ ಅಮಲು ಹಗಲಿರುಳು ಹಾಗೆ ಇರುತ್ತದೆ. ಹುಕುಂ ಖುದಾ ಮೇ ದುನಿಯಾ ಸಾರಿ, ಹುಕುಂ ಸೆ ಬಾಹರ್ ಕೋಯಿ ನಾಹಿ. ಹುಕುಂ ಖುದಾ ಕಾ ಸಮझे ನಾನಕ, ಆಪನೇ ಹೋ ಮೈ ಆಪ ಮಿಟಾಯ್. ಸಂಪೂರ್ಣ ವಿಶ್ವವು ಭಗವಂತನ ಸತ್ಯದಿಂದ ನಡೆದಿರುತ್ತದೆ. ಅವನ ಸತ್ಯವನ್ನು ಮೀರಿ ಯಾರಿಗೂ ನಡೆಯಲು ಶಕ್ಯವಿಲ್ಲ. ಯಾರಿಗೆ ಭಗವಂತನ ಸತ್ಯ ಅರ್ಥವಾಯಿತೋ ಅವರ ಅಹಂಕಾರವು ತಾನಾಗಿಯೇ ಕರಗುತ್ತದೆ.
पावन नाम जगत में हरि को सिमर सिमर कश्मल सब हररे. ಈ ಜಗತ್ತಿನಲ್ಲಿ ಭಗವಂತನ ನಾಮವು ಎಲ್ಲರನ್ನೂ ಪವಿತ್ರಗೊಳಿಸುವಂಥದ್ದು. ಅದನ್ನು ಪುನಃ ಪುನಃ ಸ್ಮರಣೆ ಮಾಡಿದರೆ ಪಾಪಗಳು ಇಲ್ಲದಂತಾಗುತ್ತವೆ. ಬಿಸರಗೈ ಆಪ ಪರಾಯಿ ಜಪತೆ ಸಾಧು ಸಂಗತ ಮೈ ಪಾಯಿ. ना कोई बैरी नहीं बेगाना सकल संग हमको बनाए. जो प्रभु कीनो सो भल मानो यह सुमति साधुते पाई. सब में रम रहा प्रभु एक पेख पेख नानक बिगसाई. ನಾನಕರು ಅನ್ನುವುದೇನೆಂದರೆ ನನಗೆ ಸಂತ ಸಂಗತಿ ಒದಗಿದಾಗ ನನ್ನಲ್ಲಿಯ ಮಮ್ಮಪರ ಭಾವವೆಲ್ಲವೂ ನಷ್ಟವಾಯಿತು. ನನಗೆ ಶತ್ರು ಮಿತ್ರರು ಉಳಿಯಲಿಲ್ಲ. ಸತ್ಸಂಗತಿಯಿಂದ ನನಗೆ ಎಲ್ಲವೂ ಪ್ರಾಪ್ತವಾಯಿತು. ಭಗವಂತನು ಮಾಡಿದ್ದೆಲ್ಲವೂ ನಮ್ಮ ಕಲ್ಯಾಣಕ್ಕಾಗಿ ಇರುತ್ತದೆಂಬ ಸದ್ಬುದ್ಧಿಯು ನನಗೆ ಸಾಧುಗಳಿಂದಲೇ ಪ್ರಾಪ್ತವಾಯಿತು. ಈ ವಿಶ್ವವೆಲ್ಲ ಭಗವಂತನಿಂದಲೇ ತುಂಬಿಕೊಂಡಿದೆ. ಈ ವಿಶ್ವವ್ಯಾಪಿಯಾದ ಭಗವಂತನನ್ನು ಪುನಃ ಪುನಃ ನೋಡಿ ನನಗೆ ಆನಂದವಾಗುತ್ತದೆ. ಠಾಕುರ ತುಮ ಶರಣಾಯಿ ಆಯಾ उतर गया मेरे मन का संशय जब से दर्शन पाया. ಹೇ ಭಗವಂತನೇ, ನಾನು ನಿನಗೆ ಶರಣು ಬಂದಿರುವೆ. ನಿನ್ನ ದರ್ಶನವಾದಂದಿನಿಂದ ನನ್ನ ಸಂಶಯಗಳೆಲ್ಲೂ ದೂರವಾಗಿರುತ್ತವೆ. ಕಾಹರೆ ಮನ ಖೋಜನ ಜಾಯಿ ಸರ್ವ ನಿವಾಸಿ ಸದಾ ಅಲೇಪ. ತೋಹೆ ಸಂಗ ಸಮಾಯಿ ಪುಷ್ಪ ಮಧ್ಯ जिमी बास बसत है. मुकुर माह जस छाई तैसे ही हरि बसे निरंतर. घट ही खोजो भाई बाहर भीतर एक ही जानो. यह गुरु ज्ञान ज्ञान बताई. कहे नानक बिनु आप ही चीन्हे मिटೈ ನ ಭ್ರಮ ಕಿ ಕಾಯಿ. ಶ್ರೀ ನಾನಕರು ಅನ್ನುವುದೇನೆಂದರೆ, ನೀವು ಅವನನ್ನು ಶೋಧಿಸಲು ಅರಣ್ಯಕ್ಕೆ ಹೋಗಬೇಕಾದ ಕಾರಣವಿಲ್ಲ. ಸರ್ವವ್ಯಾಪಿ ಹಾಗೂ ಸದಾ ಅಲಿಪ್ತನಾದ ಭಗವಂತನು ನಿನ್ನಲ್ಲಿಯೇ ಸಮಾವಿಷ್ಟನಿರುತ್ತಾನೆ. ಹೂವಿನಲ್ಲಿಯ ಸುಗಂಧದಂತೆ, ಕನ್ನಡಿಯಲ್ಲಿಯ ಪ್ರತಿಬಿಂಬದಂತೆ ಅವನು ನಿನ್ನಲ್ಲಿ ನಿರಂತರ ಇರುತ್ತಾನೆ. ನೀನು ನಿನ್ನಲ್ಲಿಯೇ ಅವನನ್ನು ಶೋಧಿಸು. ಅಂತರಂಗದಲ್ಲಿರುವವನೇ ಬಹಿರಂಗದಲ್ಲಿ ಇರುತ್ತಾನೆ. ಇದೇ ಜ್ಞಾನದ ಲಕ್ಷಣವಾಗಿರುತ್ತದೆ. ಇದನ್ನೇ ಗುರುಗಳು ಕಲಿಸಿರುತ್ತಾರೆ. ನಮ್ಮನ್ನು ನಾವು ಅರಿತುಕೊಳ್ಳದ ಹೊರತು ಭ್ರಮೆಯ ದೋಷ ದೂರವಾಗುವುದಿಲ್ಲ. ಆಶಾ ಮಮತಾ ಸಕಲ ತ್ಯಾಗೈ ಜಗತ್ತೇ ರಹೈ ನಿರಾಶ. ಕಾಮ ಕ್ರೋಧ ತೆಹಿ ಪರಸೈ ನಾಹಿ ತೆಹಿ ಘಟ ಬ್ರಹ್ಮ ನಿವಾಸ. ಆಶಾ ಹಾಗೂ ಮಮತೆಗಳನ್ನು ಸಂಪೂರ್ಣ ತ್ಯಾಗ ಮಾಡಿದವನಲ್ಲಿ, ಈ ಜಗತ್ತಿನಲ್ಲಿ ಸಂಪೂರ್ಣ ಅನಾಸಕ್ತನಾದವನಲ್ಲಿ, ಹಾಗೂ ಯಾರನ್ನು ಕಾಮ ಕ್ರೋಧಗಳು ಸ್ಪರ್ಶ ಮಾಡುವುದಿಲ್ಲವೋ ಅಂಥ ಮನುಷ್ಯನಲ್ಲಿ ಬ್ರಹ್ಮಭಾವ ಐಕ್ಯವಾಗುತ್ತದೆ. जानकी जीवन स्मरण जय जय राम. श्री राम समर्थ मीराबाई. साधु की संगत पाई रे जाकी पूर्ण कमाई रे. साधु की संगत गुरु जी की सेवा बनत बनत मनी आई रे. सुमिरे नामा और कबीरा तीसर मुक्ता बाई रे. मीरा के प्रभु गिरधर नागर ज्योत में ज्योत मिलाई रे. मीराबाई ಅನ್ನುವುದೇನೆಂದರೆ, ಪೂರ್ಣತೆಯನ್ನು ಹೊಂದಿದ ಸಾಧು ಸಂತರ ಸಹವಾಸ ನನಗೆ ಪ್ರಾಪ್ತವಾಯಿತು. ಸಾಧುಗಳ ಸಹವಾಸ ಹಾಗೂ ಸದ್ಗುರುಗಳ ಸೇವೆ ಇವೆಲ್ಲರಿಂದ ನನ್ನ ಸಾಧನೆ ಕ್ರಮವಾಗಿ ಪೂರ್ಣತೆ ಹೊಂದಿತು. ನಾಮದೇವ, ಕಬೀರ ಹಾಗೂ ಮುಕ್ತಾಬಾಯಿ ಇವರೆಲ್ಲರೂ ಭಗವಂತನ ಸ್ಮರಣೆ ಮಾಡಿದರು ಹಾಗೂ ಭಗವಂತನಲ್ಲಿ ಐಕ್ಯರಾದರು. ಪಾಯೋಜಿ ಮೈನೆ ರಾಮ ರತನ ಧನ ಪಾಯೋ. ವಸ್ತು ಅಮೂಲಿಕ ದಿ ಮೇರೆ ಸತಗುರು कृपा करी अपनायो. जन्म जन्म की पूंजी पाई जग में सभी खोवायो. खर्च न खोटई चोर न लूटे दिन दिन बढ़त सवायो. सत की नाम खेवटिया सतगुरु भवसागर तरी आयो. मीरा के प्रभु गिरिधर नागर हर की जस गायो. ಮೀರಾಬಾಯಿಯು ಅನ್ನುವುದೇನೆಂದರೆ, ನಾನು ನಿಶ್ಚಿತವಾಗಿ ರಾಮರೂಪಿ ಧನವನ್ನು ಪಡೆದುಕೊಂಡೆ. ನನ್ನ ಸದ್ಗುರು ನನಗೆ ಆ ಅಮೂಲ್ಯ ವಸ್ತುವನ್ನು ಕೊಟ್ಟು ನನ್ನ ಮೇಲೆ ಕೃಪೆ ಮಾಡಿ ತಮ್ಮಗಳನ್ನಾಗಿ ಮಾಡಿಕೊಂಡರು. ನಾನು ಈ ಜಗತ್ತಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡೆ, ಆದರೆ ಜನ್ಮ ಜನ್ಮಾಂತರದಲ್ಲಿ ಪ್ರಾಪ್ತವಾಗದೇ ಇರುವ ಸಂಪತ್ತನ್ನು ಪಡೆದುಕೊಂಡೆ. ಈ ಸಂಪತ್ತು ಎಷ್ಟೇ ಖರ್ಚು ಮಾಡಿದರೂ ಕಡಿಮೆಯಾಗುವುದಿಲ್ಲ. ಕಳ್ಳರಿಗೆ ಇದನ್ನು ಕದಿಯಲು ಬರುವುದಿಲ್ಲ. ಇಷ್ಟೇ ಅಲ್ಲದೆ ಇದು ದಿನ ದಿನಕ್ಕೂ ಸವ್ವಾಪಟ್ಟಿನಂತೆ ಬೆಳೆಯುತ್ತಲೇ ಹೋಗುತ್ತದೆ.
ಈ ಭವಸಾಗರದಲ್ಲಿ ಭಗವಂತನ ನಾಮವೆಂಬ ದೋಣಿ ಇರುತ್ತದೆ. ನನ್ನ ಸದ್ಗುರುಗಳೇ ಇದರ ಅಂಬಿಗರಾಗಿರುತ್ತಾರೆ. ಅವರ ಸಹಾಯದಿಂದ ನಾನು ಭವಸಾಗರ ದಾಟಿರುತ್ತೇನೆ. ಆದ್ದರಿಂದ ನಾನು ಅತ್ಯಂತ ಅವರ ಯಶೋಗಾನ ಮಾಡುತ್ತಿರುವೆ. जोगी मत जा मत जा मत जा, पाँव परू मैं तेरे, प्रेम भक्ति को पैंडो न्यारो, हमको गैल बता जा। अगर चंदन की चिता रचाऊं, आपने हाथ जला जा। जल भल भई भस्म की ढेरी, अपने अंग लगा जा। मीरा के प्रभु गिरिधर नागर, ज्योत में ज्योत मिला जा। हे योगी, ನೀವು ಹೋಗಬೇಡಿರಿ, ನಾನು ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ. ಪ್ರೇಮ ಭಕ್ತಿಯ ಮಾರ್ಗವು ಅತ್ಯಂತ ವಿಲಕ್ಷಣವಾಗಿರುತ್ತದೆ. ನೀವು ನನಗೆ ಅದನ್ನು ತೋರಿಸಿ ಹೋಗಿರಿ. ಇಲ್ಲವಾದರೆ ನಾನು ಊದು ಗುಗ್ಗಳ ಚಂದನಗಳ ಚಿತಾರಸುವೆನು. ನೀವು ಅದನ್ನು ನಿಮ್ಮ ಕೈಯಿಂದ ಅಗ್ನಿಸ್ಪರ್ಶ ಮಾಡಿರಿ. ನಾನು ಆ ಚಿತೆಯಲ್ಲಿ ಸಂಪೂರ್ಣ ಸುಟ್ಟು ಭಸ್ಮ ರಾಶಿಯಾಗುತ್ತೇನೆ. ಆ ಭಸ್ಮವನ್ನು ನೀವು ನಿಮ್ಮ ಅಂಗಾಂಗಗಳಿಗೆ ಹಂಚಿಕೊಂಡು ಹೋಗಿರಿ. ಮೀರಾಬಾಯಿ ಎನ್ನುವುದೇನೆಂದರೆ, ಹೇ ಗುರುದೇವ, ಜ್ಯೋತಿಯಲ್ಲಿ ಜ್ಯೋತಿ ವಿಲೀನಗೊಳಿಸಿ ಹೋಗಿರಿ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್. ಭಗವಂತನು ನಮ್ಮಲ್ಲಿ ಪ್ರಕಟವಾಗಬೇಕಾಗಿರುವುದರಿಂದ ಅವನು ನಾಮಸ್ಮರಣೆಯಿಂದ ನಿಧಾನವಾಗಿ ಪ್ರಕಟವಾಗುತ್ತಾ ಹೋಗುತ್ತಾನೆ. ಇದೇ ನಿಜವಾದ ಇದ್ದದ್ದು ಹಾಗೂ ಸ್ಥಿರವಾಗಿ ಉಳಿಯುವುದು ಆಗಿರುತ್ತದೆ. ತಲೆಯ ಮೇಲೆ ಕೈಯಿಟ್ಟು ಚಮತ್ಕಾರ ಮಾಡುವುದು, ಏನಾದರೂ ತೇಜ ಕಾಣಿಸುವುದು, ದೃಷ್ಟಾಂತವಾಗುವುದು ಮುಂತಾದ ವಿಷಯಗಳು ಪ್ರಾಕೃತಿಕವಾಗಿರುತ್ತವೆ. ಒಬ್ಬ ಅತ್ಯಂತ ಬಡಕಲು ಮನುಷ್ಯನು ದಪ್ಪಗೆ ಆಗುವುದಕ್ಕಾಗಿ ಮೈಗೆಲ್ಲ ಬಾವು ಬರಲಿ ಎಂದು ಅಂದರೆ ಅದು ಹುಚ್ಚುತನದ್ದು ಆಗುತ್ತದೆ. ಇದಕ್ಕೆ ಬದಲಾಗಿ ಅವನು ಸರಿಯಾಗಿ ಔಷಧ ತೆಗೆದುಕೊಂಡರೆ ಅವನು ದಪ್ಪಗಾಗಲಿಕ್ಕಿಲ್ಲ, ಆದರೆ ಅವನ ಶರೀರವು ಗಟ್ಟಿಯಾಗುತ್ತದೆ. ಪರಮಾರ್ಥದ ಅನುಭವದ್ದು ಹೀಗೆ ಇರುತ್ತದೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ನಾವು ಕಳೆದ ಅನೇಕ ದಿನಗಳಿಂದ ಭಗವಂತನ ಅನುಸಂಧಾನ ಅರ್ಥಾತ್ ಸಾಧನೆ ಪ್ರಾಣ ಎಂಬ ಚಿಕ್ಕ ಗ್ರಂಥವನ್ನು ಓದುತ್ತಿರುವೆವು. ಇದು ಈಗ ಕೊನೆಯ ಹಂತದಲ್ಲಿದೆ. ಇದರಲ್ಲಿರ್ತಕ್ಕಂಥ ಪ್ರತಿಯೊಂದು ಮಾತು, ಶಬ್ದ, ವಿಚಾರ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥವು. ಇವುಗಳನ್ನು ನಾವೆಲ್ಲರೂ ಪುನಃ ಪುನಃ ಶ್ರವಣ ಮಾಡಬೇಕು. ಅದರಿಂದಲೇ ನಮಗೆ ಭಗವಂತನ ನಾಮದ ಅನುಸಂಧಾನದ ನಿಜವಾದ ಮಹತ್ವ ಏನು ಅನ್ನುವಂತಹದ್ದು ತಿಳಿಯುತ್ತದೆ. ಆದ್ದರಿಂದ ನಾವೆಲ್ಲರೂ ಅದನ್ನು ಶ್ರವಣ ಮಾಡೋಣ. ನಾಳೆ ರವಿವಾರ ಸಾಯಂಕಾಲ ಶಂಕಾ ಸಮಾಧಾನ, ಕರ್ನಾಟಕದ ಶಂಕಾ ಸಮಾಧಾನ ಹೊಸಪೇಟೆನ, ನಾಳೆ ಹೊಸಪೇಟೆ ಸಂಚಾಲನ ಕೇಂದ್ರ, ಶಂಕಾ ಸಮಾಧಾನ ಸಂಚಾಲನ ಕೇಂದ್ರ ಹೊಸಪೇಟೆ ಸಂಚಾಲಕರು ಶ್ರೀಪಾದ, ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಶ್ರೀಪಾದ್ ಪೂಜಾರವರು ಸಂಚಾಲನೆ ಮಾಡ್ತಾರೆ. ಎಲ್ಲರೂ ಅದನ್ನು ಶ್ರವಣ ಮಾಡಬೇಕು. ಅದೇ ರೀತಿಯಾಗಿ ಆದ್ದರಿಂದ ನಾಳೆ ಬೆಳಿಗ್ಗಿನ ಒಂದು ಪಾರಾಯಣ, ಮತ್ತೆ ರಾತ್ರಿ ಆ ಶಂಕಾ ಸಮಾಧಾನ. ಅದು ಅರ್ಥಾತ್ ಏನು ಅಂದರೆ ಗಂಟಲಿಗೆ ಸ್ವಲ್ಪ ಆಯಾಸ ಆಗುವುದರಿಂದಾಗಿ ಮತ್ತು ನಾಳೆ ಸ್ವಲ್ಪ ಹೆಚ್ಚಿಗೆ ಉಪಾಸನೆಯಲ್ಲಿ ಕೂಡಬೇಕು ಅನ್ನುವಂಥ ಒಂದು ಕಲ್ಪನೆಯಿಂದ, ಭಾವನೆಯಿಂದ ನಾಳೆ ಉಪಾಸನೆಯಲ್ಲಿ ಹೆಚ್ಚಿನ ಸಮಯ ಆಗ್ತಾ ಇದ್ದೀವಿ. ಆದ್ದರಿಂದ ನಾಳೆ ಅರ್ಥಾತ್ ಪಾರಾಯಣ ಇಲ್ಲ. ಆಮೇಲೆ ಸೋಮವಾರ ಮಂಗಳವಾರ 2 ದಿವಸ ನಿರಂತರವಾಗಿ ಪಾರಾಯಣ ಇದೆ. ಅದಾದಮೇಲೆ ಬುಧವಾರ, ಗುರುವಾರ, ಶುಕ್ರವಾರ 3 ದಿವಸ ಪಾರಾಯಣ ಇಲ್ಲ. ಆಮೇಲೆ ಮತ್ತೆ ಶನಿವಾರ ಪಾರಾಯಣ ಇದೆ. ಎಲ್ಲರೂ ಆ ಪಾರಾಯಣದಲ್ಲಿ ಮತ್ತು ಶಂಕಾ ಸಮಾಧಾನ ಸತ್ಸಂಗದಲ್ಲಿ ಭಾಗವಹಿಸಿ ಸದ್ಗುರು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ಮುಂದಿನ ಒಂದು ನಾವು ಆಶ್ರಮವಾಸಿಗಳೆಲ್ಲರೂ ಜ್ಞಾನೇಶ್ವರಿಯನ್ನು 15-20 ನಿಮಿಷ ಓದ್ತೀವಿ. ಅದಾದ ಮೇಲೆ ಸ್ವಾಧ್ಯಾಯ ಕಾರ್ಯಕ್ರಮ ಅನ್ನುವಂಥದ್ದು ಸಮಾರೋಪ ಆಗ್ತದೆ. ಸಮಾರೋಪದೊಂದಿಗೂ 5 ಮಾಲೆ ಜಪ ಮಾಡೋದನ್ನು ಇಟ್ಕೊಂಡಿವಿ. ಆದರೆ ಇವತ್ತಿನಿಂದ ಅದನ್ನು 7 ಮಾಲೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಯಾಕೆ ಅಂದರೆ ಪ್ರಾರಂಭದಲ್ಲಿ 3 ಮಾಲೆ ಮಾಡ್ತಿರ್ತೀವಿ, ಆಮೇಲೆ 7 ಮಾಲೆ ಮಾಡಿದರೆ 1000 ಜಪ ಆಗ್ತದೆ. ಆದ್ದರಿಂದ 7 ಮಾಲೆ ಜಪ ಮಾಡಿ ಸಮಾರೋಪ ಮಾಡ್ತೀವಿ. ಜಾನಕಿ ಜೀವನ ಸ್ಮರಣ ಜೈ ಜೈ. ಮಹಾರಾಜ ನಮಗೂ ನಿಮಗೂ ಎಲ್ಲರನ್ನೂ ಅನುಗ್ರಹಿಸಿದೆ ಅಂತ ಪ್ರಾರ್ಥನೆ ಮಾಡ್ತಾ ನಾವು ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ತೊಡಗ್ತಾ ಇದ್ದೀವಿ. ನೀವು ಎಲ್ಲರೂ ಮುಂದಿನ ಕಾರ್ಯಕ್ರಮದಲ್ಲಿ ತೊಡಗಿದೆ ಅಂತ ತಿಳ್ಕೊಂಡು ಅದರಿಂದ ಹೇಳ್ತಾ, ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್.